ಸಿದ್ಧಲಿಂಗ ಸ್ವಾಮಿಗಳ ಕಾವಿ ಕಳಚಿದಳ ಆ ಆಧುನಿಕ ಮೇನಕೆ. ಸಿದ್ದೇಶ್ವರ ಮಠದಲ್ಲಿ ಸಿಕ್ಕ ಸ್ವಾಮಿಗಳು ಬರೆದಿಟ್ಟ ಪತ್ರದಲ್ಲೇನಿದೆ ಗೊತ್ತಾ? ಇದು ಮಠ ಸಿನಿಮಾವನ್ನ ನೆನಪಿಸೋ ಕಾವಿಯೊಳಗಿನ ಕಾಮದ ಕಥೆ. ಎಸ್, ನಿಜಕ್ಕೂ ಇದು ಮಠ ಸಿನಿಮಾವನ್ನ ಹೋಲೋ ಕತೆ ಕಣ್ರಿ. ಯಾರದೋ ಇಚ್ಛೆಗೆ ಸನ್ಯಾಸ ಸ್ವೀಕರಿಸಿ ಕಡೆಗೆ ಪ್ರೇಮದ ಸೆಳೆತಕ್ಕೆ ಸಿಲುಕಿ ಕಾವಿ ಕಳಚಿಟ್ಟ ಸ್ವಾಮಿಯೊಬ್ಬರ ಕಥೆ. ಆ ಸ್ವಾಮಿಯ ಹೆಸರೇ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು. ಕೊಪ್ಪಳ ತಾಲೂಕು ಉಜ್ಜಯಿನಿ ಪೀಠದ ಶಾಖಾ ಮಠವಾದ ಸಿದ್ದೇಶ್ವರ ಮಠದಲ್ಲಿ ಬರೋಬ್ಬರಿ 13 ವರ್ಷಗಳಿಂದ ಪೀಠಾಧಿಪತಿಯಾಗಿದ್ದವರು ಈ ಸಿದ್ಧಲಿಂಗ ಸ್ವಾಮಿಗಳು. ಆದ್ರೀಗ ಈ ಸ್ವಾಮಿಗಳು ರಾತ್ರೋರಾತ್ರಿ ನಾಪತ್ತೆಯಾಗಿದ್ದಾರೆ. ಹೋಗೋ ಮುನ್ನ ಒಂದು ಪತ್ರ ಬರೆದಿಟ್ಟಿದ್ದಾರೆ. ಅದರಲ್ಲಿ ತಾನು ಸನ್ಯಾಸ ಕಳಚಿ ಸಂಸಾರಿಯಾಗಲು ಹೊರಟಿದ್ದೇನೆ ಅಂತ ಸ್ಪಷ್ಟವಾಗಿ ಬರೆದಿಟ್ಟು ಹೋಗಿದ್ದಾರೆ. ಆಗ ಎಲ್ಲರ ಕಣ್ಣ ಮುಂದೆ ಹರಿದಾಡಿದವಳೆ ಆ ಆಧುನಿಕ ಮೇನಕೆ ಈ ಮಲ್ಲಿಕಾ. ನೋಡೋಕೆ ಸುಂದ್ರಿನೇ ಕಣ್ರಿ, ಕಾಲೇಜು ಮೆಟ್ಲು ಹತ್ತಿದ್ದಾಕೆ. ಆದ್ರೆ ಅದೇ ಕಾಲೇಜಿಗೆ ಇಂಗ್ಲಿಷ್ ಕಲ್ಸೋಕಂತ ಹೋಗ್ತಿದ್ದ ಈ ಸ್ವಾಮಿಗಳ ಕಾವಿಯೊಳಗೆ ಗಚ್ಚುಗುಳಿ ಇಟ್ಟುಬಿಟ್ಲಲ್ಲ. ಅದೇ ನೋಡಿ ಈಗ ಸ್ವಾಮಿಗಳು ಕಾವಿ ಕಳಚಿಟ್ಟು ನಾಪತ್ತೆಯಾಗೋದಕ್ಕೆ ಕಾರಣವಾಗಿರೋದು. ಅಷ್ಟಕ್ಕೂ ಸ್ವಾಮಿಗಳ ಅಸಲಿ ಲವ್ ಸ್ಟೋರಿ ಏನು? ಅವರು ಬರೆದಿಟ್ಟ ಪತ್ರದಲ್ಲಿ ಏನೇನಿದೆ? ಸ್ವಾಮಿಗಳ ನಾಪತ್ತೆಯಿಂದ ಕಂಗಾಲಾಗಿರೋ ಭಕ್ತರು ಹೇಳ್ತಿರೋದೇನು? ಆ ಎಲ್ಲ ಎಕ್ಸ್ಕ್ಲೂಸಿವ್ ಸ್ಟೋರಿ ಈ ವಾರದ ಚಾರ್ಲಿ ಟೈಮ್ಸ್ ನಲ್ಲಿ. ವಿ ರವಿಕುಮಾರ್ ನೇತೃತ್ವದಲ್ಲಿ, ಸುನಿಲ್ ಹೆಗ್ಗರವಳ್ಳಿ ಸಾರಥ್ಯದಲ್ಲಿ ರೋಚಕ ಹಾಗೂ ತನಿಖಾ ವರದಿಗಳಿಗಾಗಿ ಓದಿ ಚಾರ್ಲಿ ಟೈಮ್ಸ್. ಸಂಪೂರ್ಣ ವರದಿಗಾಗಿ ನಮ್ಮ ವೆಬ್ಸೈಟ್ www.charletimes.in ಅನ್ನು ಕ್ಲಿಕ್ ಮಾಡಿ. ಪ್ರತಿ ವರದಿಯ ಅಪ್ಡೇಟ್ಗಳಿಗಾಗಿ ನಮ್ಮ ಚಾರ್ಲಿ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.